Kudla is our city. Kudladakulu is our emotion. ನಮಗೆ ಭೂತ ಅಂತ ಹೇಳುವಾಗ ಅದರ ಪರಿಕಲ್ಪನೆಯನ್ನು ಬಹಳ ವಿವರವಾಗಿ ಹೇಳಬೇಕಾದಂತ ಒಂದು ಅವಶ್ಯಕತೆ ಇದೆ. ಅಂದ್ರೆ ನಮ್ಮ ಈಗ ಅದು ಹೆಂಗಂದ್ರೆ ಒಂದು ವರ್ಡ್ ಡಿಕೋಡ್ ಆಗ್ತದಲ್ಲ ನಮ್ಮ ತಲೆ ಒಳಗೆ, ಅದು ಡಿಕೋಡ್ ಆಗಿ ಕೇಶಿರಾಜ ಹೇಳ್ತಾನೆ, ಶ್ರೋತೃಮುಖದೊಳ್ ಪಂಚೇಂದ್ರಿಯಗಳ ಉದ್ಭಾವಿ. ಕೃಷ್ಣ ಹುಟ್ಟಿದ ಕೂಡಲೇ ದೇವರು ಅವನು. ಅಯ್ಯ ಮಣ್ಣು ತಿಂತೀಯನ ಬಾಯಿ ತೆರಿ ಅಂದ್ರೆ ಬಾಯಿ ತೆರೆದ್ರೆ ಅಮ್ಮನಿಗೆ ಮೂರು ಲೋಕವನ್ನು ತೋರಿಸಿದ ದೈವ, ಮಗುವಾಗಿರುವಾಗಲೇ ದೈವ, ಕೊರಗತನಿ ಅಲ್ಲ. ಈ ಬಹಳ ಮುಖ್ಯವಾದ ಮತ್ತು ಅಗತ್ಯವಾದ ಕಾರ್ಯಕ್ರಮವೊಂದನ್ನು ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಇಲ್ಲಿ ಆಯೋಜಿಸಿದೆ. ಅದಕ್ಕೋಸ್ಕರ ನಾನು ಅದರ ಅಧ್ಯಕ್ಷರಾದ ಮತ್ತು ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷರು ಆದ ನನ್ನ ನಿಡುಗಾಲದ ಸ್ನೇಹಿತರು ಆಗಿರುವ ಶ್ರೀ ತಾರನಾಥ್ ಗಟ್ಟಿ ಕಾಪಿಕಾಡ್ ಅವರಿಗೆ ಆರಂಭದಲ್ಲೇ ನನ್ನ ಅಭಿನಂದನೆ. ಈ ಮಾತನ್ನು ನಾನು ಸುಮ್ಮನೆ ಹೇಳ್ತಾ ಇಲ್ಲ. ನಮ್ಮ ಸಮಾಜ ಹೆಂಗೆ ಬೆಳೆದಿದೆ ಅಂತಂದ್ರೆ, ಒಂದು ಸಮುದಾಯ ಇನ್ನೊಂದು ಸಮುದಾಯದ ಬಗ್ಗೆ ಏನು ತಿಳ್ಕೊಳ್ಳೋದು ಹಾಗೆ ಬೆಳೆದಿದೆ. ಬ್ರಾಹ್ಮಣ, ವೈಶ್ಯ, ಕ್ಷತ್ರಿಯ, ಶೂದ್ರ ಮೊದಲಾದಂಥ ಜಾತಿಗಳಾಯಿತು. ಜಾತಿಗಳ ಒಳಗಡೆ ಅನೇಕ ಗುಂಪುಗಳಿರ್ತವೆ, ಅನೇಕ ಭಾಷಿಕ ಗುಂಪುಗಳಿರ್ತವೆ, ಪ್ರಾದೇಶಿಕ ಗುಂಪುಗಳಿರ್ತವೆ. ಇವುಗಳ ನಡುವಿನ ತಿಳುವಳಿಕೆ ಹೆಚ್ಚಿಸುವಂತ ಯಾವ ಕಾರ್ಯಕ್ರಮಗಳು ಕೂಡ ನಮ್ಮ ದೇಶದಲ್ಲಿ ಇಲ್ಲ. ತುಳುವರು ಮತ್ತು ಕನ್ನಡಿಗರು ಒಟ್ಟಿಗೆ ಬದುಕಿದ್ದಾರೆ. ಈಗಾಗಲೇ ನನ್ನ ಗೆಳೆಯ ಬನ್ನಂಜೆಯವರು, ಸುಧಾಕರ್, 40 ವರ್ಷದ ಸ್ನೇಹಿತರು, ಅವರು ಹೇಳಿದ್ದಾರೆ, ಶತಮಾನಗಳಿಂದ ಕ್ರಿಸ್ತಶಕ 2ನೇ ಶತಮಾನದಿಂದ ತುಳುನಾಡು ಕರ್ನಾಟಕದ ಭಾಗವಾಗಿಯೇ ಇದ್ದದ್ದು. ಅದು ಪ್ರತ್ಯೇಕ ಅಂದ್ರೆ ಹೆಸರಿತ್ತು ಘಟ್ಟದ ಕೆಳಗೆ ಅಂತ. ಆದರೆ ಹೊಕ್ಕು ಬಳಕೆಗೆ ಏನು ಸಮಸ್ಯೆ ಇಲ್ಲ. ಆದರೆ ಕನ್ನಡ ನಾಡು, ಕನ್ನಡಿಗರು ತುಳುವಿನ ಬಗ್ಗೆ ತಿಳ್ಕೊಂಡದ್ದು ಬಹಳ ಕಡಿಮೆ. ಅದನ್ನ ಅಧ್ಯಕ್ಷರು ಆರಂಭದಲ್ಲಿ ಹೇಳಿದ್ರು, ತುಳುಟು ದಾದ ಏನಿದೆ ತುಳುವಲ್ಲಿ ಅಂತ ಒಂದು ಸಣ್ಣ ಸಮಸ್ಯೆಯನ್ನು ಎಲ್ಲರೂ ಕೇಳ್ತಾರೆ. ಈವನ್ ಯಕ್ಷಗಾನ ಅಂತ ಬಹಳ ದೊಡ್ಡ ಕಲೆಯನ್ನು ಕೂಡ ನೀವು ಬೆಂಗಳೂರಲ್ಲಿ ನೋಡ್ತಾರೆ. ಯಾಕಂದ್ರೆ ಬೆಂಗಳೂರಲ್ಲಿ ದೊಡ್ಡ ಸಂಖ್ಯೆಯ ತುಳುವರಿದ್ದಾರೆ, ಅವರೇ ನೋಡುದು. ಈಗ ಇವತ್ತಿನ ಕಾರ್ಯಕ್ರಮ ಕನ್ನಡ ಜಗತ್ತಿಗೆ ತುಳು ಲೋಕದ ಪರಿಚಯ. ಹಾಗಾಗಿ ಇಲ್ಲಿಯ ಆಡಿಯನ್ಸ್ ಅಲ್ಲಿ ಕನ್ನಡಿಗರು ಜಾಸ್ತಿ ಇರಬೇಕಾಗಿತ್ತು, ತುಳುವರು ಕಡಿಮೆ ಇರಬೇಕಾಗಿತ್ತು. ಆದ್ರೆ ನಾನು ನೋಡಿದಾಗ ತುಳುವರೇ ಜಾಸ್ತಿ ಇದ್ದಾರೆ. ನನ್ನ ಬಹಳ ಹಿರಿಯ ಸ್ನೇಹಿತರಾದ ಕೆಂಪೇಗೌಡರ ಹೆಸರನ್ನು ನಮ್ಮ ಏನು ವಿಮಾನ ನಿಲ್ದಾಣಕ್ಕೆ ತರಲಿಕ್ಕೆ ಕೆಲಸ ಮಾಡಿದ ಮರಿಮಲ್ಲಯ್ಯ ಅಂತ ಬಹಳ ದೊಡ್ಡ ವ್ಯಕ್ತಿ ಅಂತ 4 ಜನ ಬಿಟ್ಟರೆ, ಅಂದ್ರೆ ತುಳುವಿನ ಬಗ್ಗೆ ತಿಳ್ಕೊಳ್ಬೇಕು ಎಂಬ ಒಂದು ಆಸಕ್ತಿ ಕನ್ನಡಿಗರು, ಅಂದ್ರೆ ಇದು ಕನ್ನಡಿಗರು ಇಲ್ಲದಿರುವುದು, ಕನ್ನಡದ ಬಗ್ಗೆ ತುಳುವರಿಗೆ ಗೊತ್ತುಂಟು. ಯಾಕಂದ್ರೆ ನಾವೆಲ್ಲ ಕನ್ನಡ MA ಮಾಡಿದ್ರು, ನಮ್ಮ ಮಾತೃಭಾಷೆ ತುಳುವೆ ಆದ್ದರಿಂದ, ತುಳುವೆ ಆದರೂ ಕೂಡ ನಾವು MA ಮಾಡಿದ್ದು ಕನ್ನಡದಲ್ಲಿ. ಹಾಗಾಗಿ ನಾವು ನಮ್ಮ ಉದ್ದಕ್ಕೂ, ನಮ್ಮ ಅಧ್ಯಯನದ ಉದ್ದಕ್ಕೂ 1ನೇ ಕ್ಲಾಸಿಂದ MA ವರೆಗೆ ಅಥವಾ PhD ವರೆಗೆ ನಾವು ಓದಿದ್ದು ಕನ್ನಡವರು. ಬನ್ನಂಜಿಯವರು ಹೇಳಿದರು, ಕನ್ನಡಕ್ಕೆ ಕೊಡುಗೆ ಕೊಟ್ಟ ಮಂಜೇಶ್ವರಿ ಗೋವಿಂದಪಾಯ್, ಆಮೇಲೆ ಇನ್ನು ಅದೇ ಶ್ರೇಣಿ ಕೃಷ್ಣ ಭಟ್ರ ಅಂತವರು, ಮರಿಯಪ್ಪ ಭಟ್ರ ಅಂತವರು, ಅಥವಾ ಕಡೆಗೂರು ಶಂಕರ ಭಟ್ರು, ಇವರೆಲ್ಲ ಕನ್ನಡದ ಬಹಳ ದೊಡ್ಡ ಪಂಡಿತರು. ಪಂಜ ಮಂಜೇಶ್ವರಾಯರು, ಇವರೆಲ್ಲ ಕನ್ನಡದ ಬಹಳ ದೊಡ್ಡ ಲೇಖಕರು ಕೂಡ. ಕೈಯಾಡ ಕಿಂಜನರಯ್ಯವರು ಅದಿದೆ. ಹಾಗಾಗಿ ತುಳುವರಿಗೆ ಕನ್ನಡದ ಬಗ್ಗೆ ಗೊತ್ತಿದೆ, ಕನ್ನಡದವರಿಗೆ ತುಳುವರ ಬಗ್ಗೆ ಗೊತ್ತಿಲ್ಲದಿರುವಂತ ಒಂದು ಸಂದರ್ಭದಲ್ಲಿ ಕನ್ನಡಿಗರಿಗೆ ತುಳುಲೋಕದ ಪರಿಚಯ ಮಾಡಿಕೊಡುವ ಈ ಕೆಲಸ ಇದೆಯಲ್ಲ, ಇದಕ್ಕೊಂದು ಐತಿಹಾಸಿಕ ಮಹತ್ವ ಕೂಡ ಇದೆ. ಮತ್ತು ನಾನು ತಾರನಾಥ್ ಅವ್ರನ್ನ ಏನು ಕೇಳಿಕೊಳ್ತಿದ್ದೀನಂತ, ನನಗೆ ಮುಂದಿನ ವರ್ಷ ಬಜೆಟ್ ಸಬ್ಮಿಟ್ ಮಾಡುವಾಗ ಇದನ್ನು ಅಖಿಲ ಕರ್ನಾಟಕ ಮಟ್ಟಕ್ಕೆ ವ್ಯಾಪಿಸುವಾಗ ಒಂದು ಪ್ರಾಜೆಕ್ಟ್ ಆ್ಯಡ್ ಮಾಡಿ ಸರ್ಕಾರ, ಅದರ ಒಂದು ಪ್ರತಿಯನ್ನು ಕೊಡಿ ನನಗೆ. ಇದು ಪ್ರತ್ಯೇಕ, ಅಂದ್ರೆ ತುಳು ಅಕಾಡೆಮಿ ನೀವು ಅಲ್ಲಿ ಮಂಗಳೂರಿನಲ್ಲಿ ಮಾಡುದು ಅದೆಲ್ಲ ಆಯ್ತು, ನೀವು ತುಳು ಪಾಠ ಮಾಡೋದಲ್ಲ, ಅದರ ಜೊತೆಗೆ ಒಂದು ಸಭೆ ಹೆಂಡಿಂಗ್ ಮಾಡಿ ಇಡೀ ಕರ್ನಾಟಕಕ್ಕೆ 31 ಜಿಲ್ಲೆಗಳಲ್ಲಿ, ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಬಿಟ್ಟು ಪ್ರತಿ ಜಿಲ್ಲೆಯಲ್ಲಿ 1-2 ಕಾರ್ಯಕ್ರಮವನ್ನು, ಜಾಸ್ತಿ ಇದ್ರೆ ನಮ್ಮಲ್ಲಿ 235 ತಾಲೂಕುಗಳಿವೆ, ಕಷ್ಟ ಆಯಿತು ಮ್ಯಾನೇಜ್ ಮಾಡಲಿಕ್ಕೆ. ಆದರೆ 31 ಜಿಲ್ಲೆಗಳಲ್ಲಿ ಉಡುಪಿ ಮತ್ತು ಮಂಗಳೂರು ಬಿಟ್ಟರೆ ಉಳಿದ 29 ಜಿಲ್ಲೆಗಳಲ್ಲಿ ನಾವು ತುಳು ಸಾಹಿತ್ಯದ ಬಗ್ಗೆ ಒಂದೊಂದು ಉಪನ್ಯಾಸ ಏರ್ಪಡಿಸಿ ಅದಕ್ಕೆ ಇಷ್ಟು ಹಣ ಕೊಡಿ ಅಂತ ಬಜೆಟಲ್ಲಿ ಪ್ರತ್ಯೇಕವಾಗಿ ಮಾಡಿ. ಇದು ನಾವು ಮಾಡಬೇಕಾದಂಥ ಕೆಲಸ.
ಮತ್ತೆ ಅದರ ಒಂದು ಪ್ರತಿಯನ್ನು ಕೊಟ್ಟರೆ ನಾನು ಪ್ರಾಧಿಕಾರದ ಮೂಲಕ ಅದನ್ನು ಎಷ್ಟು ಎಲ್ಲಿಗೆ ತಗೊಂಡೋಗ್ಲಿಕ್ಕೆ ಸಾಧ್ಯವೋ ಅಷ್ಟು ನಾನು ಖಂಡಿತವಾಗಿ ಪ್ರಯತ್ನ ಮಾಡ್ತೇನೆ. ನಾವು ಪರಸ್ಪರ ಮನುಷ್ಯರು ನಮ್ಮನ್ನು ನಾವು ಅರಿತುಕೊಳ್ಳದೆ ಹೋದರೆ ನಾವು ಬೆಳೆಯುವುದಾದ್ರೂ ಹೇಗೆ? ನಾವೆಲ್ಲ ಒಟ್ಟಿಗಿದ್ದೀವಿ. ಬಟ್ ಜಾತಿ ಸಮಾಜ ಹೆಂಗ್ ಮಾಡಿದೆ ಅಂತಂದ್ರೆ, ನಾವು ಇನ್ನೊಂದು ಜಾತಿಗಳ ಜೊತೆ ಹೊರಗೆ ಸಿಕ್ಕುದು ಮಾತ್ರ. ನಾವು ಅವರ ಅಡುಗೆ ಮನೆಗೆ ಹೋಗಿ ಪಟ್ಟಣ ಕೊಡೋದು ಬಹಳ ಕಡಿಮೆ. ನನ್ನ ಮನೆಯ ಅಡುಗೆ ಮನೆಯೊಳಗೆ ಬಂದು ಬೇರೆ ಜಾತಿಯ ಪಟ್ಟಣ ಕೊಡೋದು ಬಹಳ ಕಡಿಮೆನೆ. ಎಕ್ಸೆಪ್ಷನ್ ಒಂದೋ ಎರಡೋ ಇರ್ತದೆ, ಆದರೆ ಜನರಲ್ ಆಗಿ ನಮ್ಮಲ್ಲಿ ಅಂತ ಹಕ್ಕು ಬಳಕೆ ಇಲ್ವೇ ಇಲ್ಲ. ಇದು ಜಾತಿ ಸಮಾಜದ ಬಹಳ ದೊಡ್ಡ ಸಮಸ್ಯೆ. ಈಗೆಲ್ಲ ಮಾತು ಕೇಳ್ತೀವಿ ನಾವು, ನೀವು ಸಮಾಜ ಹೊಡಿತೀರಿ ಅಂತ. ಹೊಡಿದಂಥದ್ದು ಹೊಡ್ಕೊಂಡೇ ಇರುವುದು. ಏನು ಹೊಡಿಯುದು? ಹೊಡ್ಕೊಂಡೇ ಇರುವುದು. ಹಾಗಾಗಿ ಈ ಕೆಲಸ ಬಹಳ ಮಹತ್ವ. ಅದಕ್ಕೆ ನಾನು ಈ ಮಾತನ್ನ ಹೇಳಿ, ಸ್ವಲ್ಪ ಅಧಿಕ ಪ್ರಸಂಗ ಆದರೂ ಕೂಡ ಇದು ಮೊದಲ ಕಾರ್ಯಕ್ರಮ ಆದ್ದರಿಂದ ಇದರ ಮಹತ್ವದ ಬಗ್ಗೆ ಕೂಡ ನಾನು ಹೇಳಬೇಕು. ಆದ್ದರಿಂದ ಈ ಕೆಲಸ ಮಾಡಿ. ಎರಡನೇದು, ಈಗ ಪಾಳ್ದನದ ಬಗ್ಗೆ ಒಂದು ವಿಜಯ ಸತ್ಯಮೂರ್ತಿಯವರು ಫೋನ್ ಮಾಡಿ ಅಂತಂದ್ರು. ನಾನು ಒಪ್ಕೊಂಡೆ. ಪಾಡ್ದನಗಳ ಬಗ್ಗೆ ನನಗಿಂತ ಚೆನ್ನಾಗಿ ಉಪನ್ಯಾಸ ಮಾಡುವ ಏನಿಲ್ಲ ಅಂದ್ರೆ 50 ವಿದ್ವಾಂಸರು ತುಳುನಾಡಿನಲ್ಲಿ ಇದ್ದಾರೆ. ಚಿನ್ನಪೌಡ್ರು ಇದ್ದಾರೆ, ವಿವೇಕರಿಗಳಿದ್ದಾರೆ, ವಾಮಾನಂದ ಅವರು ತೀರಿಕೊಂಡ್ರು, ತುಂಬ ಜನ ಇದ್ದಾರೆ, ಹೂವಪ್ಪ ಕಣಿಯವರು ಇದ್ದಾರೆ, ಒಂದು 50 ಜನ ಇದ್ದಾರೆ. ಬಟ್ ಇವರು ನನ್ನನ್ನು ಯಾಕೆ ಮಾಡಿದ್ರು ಅಂದರೆ, ನಾನು ಬೆಂಗಳೂರಿನ ಕಾರ್ಯಕ್ರಮ ಬೆಂಗಳೂರಿನಲ್ಲೇ ಇದ್ದೇನೆಲ್ಲ, ಸ್ವಲ್ಪ ಸುಲಭ ಆಗ್ತದೆ, ಟೀ ಎ ಕೊಡುವ ಪ್ರಶ್ನೆ ಇಲ್ಲ ಅಂತ. ಟೀ ಮಾತ್ರ ಕೊಟ್ಟರಾಯ್ತು, ಟೀ ಎ ಬೇಡ ಅಂತ. ಹೀಗೆಲ್ಲ ಈಗ ಕಾರ್ಯಕ್ರಮ ಆಯೋಜಕರು ಅದೆಲ್ಲ ಲೆಕ್ಕ ಹಾಕ್ತಾರೆ. ಅವಲೇ ಉಪ್ಪುನತ್ತಮ್ಮ ಲೆಕ್ಕನ ಬರ್ಬೇಡಿ ಮಲ್ಲೈತಿ ಅಂತ. ನಮಾರೇತ ಅಂದ್ರೆ ಟೀ ಎ ಕೇಳಿದೆ ಅಂತ ಹಾಗೆ ಒಂದು ಪ್ರೀತಿಯಿಂದ ಕರೆದಿದ್ದಾರೆ. ಆದರೆ ಅದು ತಮಾಷೆಗೆ ಹೇಳಿದ್ದು ನಾನು. ಟಿ ಅವರು ಮತ್ತು ನಾವು ಭಾಳ ಸ್ನೇಹಿತರು, ಭಾಳ ಕಾಲದಿಂದ ನಾವು ಒಟ್ಟಿಗೆ ಕೆಲಸ ಮಾಡ್ತಾ ಇದ್ದೇವೆ. ಒಂದು 4 ಮಾತು ಹೆಚ್ಚು ಸುದೀರ್ಘವಾಗಿ ಮಾತಾಡಲಿಕ್ಕೆ ಅವಕಾಶ ಇಲ್ಲ. ಆದರೆ ಪಾಡ್ದನ ಎಂಬುದರ ಬಗೆಗೆ ಕನ್ನಡಿಗರಿಗೆ ಹೇಗೆ ನಾವು ಹೇಳಬೇಕೋ ತುಳುವರಿಗೂ ಹೇಳಬೇಕಾದಂಥ ಒಂದು ಪರಿಸ್ಥಿತಿಯಲ್ಲಿ ನಾವೀಗ ಇದ್ದೇವೆ. ಹೊಸ ತಲೆಮಾರಿಗೆ ಭೂತಗಳು, ಪಾಡ್ದನಗಳ ರಚನೆಗಳು, ಪಾಡ್ದನಗಳ ವೈವಿಧ್ಯಗಳು, ಪಾಡ್ದನಗಳ ಪಾಠಾಂತರಗಳು, ಪಾಡ್ದನಗಳ ಕಥಾ ಪ್ರಪಂಚ, ಆ ಕಥಾ ಪ್ರಪಂಚದ ಒಳಗೆ ಸೇರಿಕೊಂಡಿರುವ ಒಳಸುಳಿವುಗಳು, ಇದನ್ನು ಹೊಸ ತಲೆಮಾರಿನ ತುಳುನ ಹೊಸ ತಲೆಮಾರಿನವರು ಕೂಡ ಅಷ್ಟಾಗಿ ತಿಳ್ಕೊಂಡಿಲ್ಲ. ಒಂದು ಪ್ಯಾಷನ್ ಆಗಿ ಗೊತ್ತಿದೆ, ಭೂತ ನಮ್ಮದು, ಯಕ್ಷಗಾನ ನಮ್ಮದು ಅಂತ ಅದಿದೆ. ಆದರೆ ಅದರ ಆಳಕ್ಕೆ ಇಳಿದು ಹೇಳುವಂಥ ಹೊಸ ತಲೆಮಾರಿನ ವಿದ್ವಾಂಸರು ಕಡಿಮೆ ಇರುವಾಗ ಈ ಥರದ ಕೆಲಸಗಳನ್ನು ನಾವು ತುಳುವರಿಗೂ ಕೂಡ ಹೇಳುವ ಅಗತ್ಯ ಇದೆ. ಕನ್ನಡದವರಿಗಂತೂ ನಾವು ಹೇಳಬೇಕಾದಂಥ ಅಗತ್ಯ ಖಂಡಿತ ಇದೆ. ಸುಮಾರು 3000 ವರ್ಷಗಳ ಹಿಂದೆ ದ್ರಾವಿಡ ಭಾಷೆ ಎಂಬುದು ತಮಿಳು, ಕನ್ನಡ, ತುಳು, ತೆಲುಗು, ಮಲಯಾಳ, ಕುರುಕ್, ಬ್ರಾಹ್ಮಿ, ಮಾಲ್ಟೋ ಮೊದಲಾದ ಸುಮಾರು 136 ಭಾಷೆಗಳಿಗೆ ಮೂಲವಾಗಿ ಒಂದು ಭಾಷೆ ಸುಮಾರು 3000 ವರ್ಷಗಳಷ್ಟು ಹಿಂದೆ ಅಸ್ತಿತ್ವದಲ್ಲಿ ಇತ್ತು ಎಂಬುದನ್ನು ಭಾಷಾ ವಿಜ್ಞಾನಿಗಳು ಹೇಳಿದ್ದಾರೆ. ಆ ಭಾಷೆಗೆ ಏನು ಹೆಸರಿತ್ತು ಅಂತ ಕೇಳಿದರೆ ಆ ಹೆಸರು ನಮಗೆ ಯಾರಿಗೂ ಗೊತ್ತಿಲ್ಲ. ಆದ್ದರಿಂದ ನಾವು ಅದನ್ನು ಪ್ರಾಗ್ ದ್ರಾವಿಡ ಅಂತ ಕರೆದಿದ್ದೀವಿ. ಪ್ರೊಟೋ ಡ್ರಾವಿಡಿಯನ್ ಎಂಬ ಒಂದು ಪದದಿಂದ ಕರೆದ್ರು. ತಮಿಳು ವಿದ್ವಾಂಸರು, ತೆಲುಗು ವಿದ್ವಾಂಸರು, ಕನ್ನಡದ ವಿದ್ವಾಂಸರು, ಕೇರಳದ ವಿದ್ವಾಂಸರು ಎಲ್ಲ ಸೇರಿ ಕಟ್ಟಿದಂಥ ಒಂದು ಕಲ್ಪನೆ ಪ್ರೊಟೋ ಡ್ರಾವಿಡಿಯನ್, ಪ್ರಾಗ್ ದ್ರಾವಿಡ. ಆ ಭಾಷೆ ಸುಮಾರಾಗಿ ಹರಪ್ಪ ಮೊಹೆಂಜೊದಾರೋ ಸಂಸ್ಕೃತಿಯ ಕಾಲದಲ್ಲಿ ಇತ್ತು ಎಂಬುದು ಒಂದು ನಂಬಿಕೆ. ಕಾಲಾಂತರದಲ್ಲಿ ಹರಪ್ಪ ಮೊಹೆಂಜೊದಾರೋ ಸಂಸ್ಕೃತಿ ನಾಶ ಆದ ಮೇಲೆ ಕೆಲವರು ಹರಪ್ಪ ಮೊಹೆಂಜೊದಾರದಿಂದ ಆ ಕಡೆ ಹೋದರು, ಉತ್ತರ ಅಫ್ಘಾನಿಸ್ತಾನದ ಕಡೆಗೆ ಹೋದರು. ಅಲ್ಲಿ ಹೋಗಿ ನೆಲೆ ನಿಂತವರು ಇವತ್ತು ಕೂಡ ದ್ರಾವಿಡ ಭಾಷೆಯ ಒಂದು ಪ್ರಭೇದವಾದ, ಒಂದು ಸ್ವತಂತ್ರ ಪ್ರಭೇದವಾದ ಬ್ರಾಹುಯಿ ಭಾಷೆಯನ್ನು ಆಡ್ತಾರೆ. ಅದು ಎಲ್ಲಿದೆ? ಅಫ್ಘಾನಿಸ್ತಾನದಲ್ಲಿ ಇದೆ. ನಾನು ಅಮೇರಿಕನ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯನ್ ಸ್ಟಡೀಸ್ ಅಲ್ಲಿದ್ದಾಗ ನಮ್ಮದು ಒಂದು ಉರ್ದು ಭಾಷಾ ಕಾರ್ಯಕ್ರಮ ಪಾಕಿಸ್ತಾನದಲ್ಲಿತ್ತು. ಆವಾಗ ನಾನು ಅದರ ನಿರ್ದೇಶಕರಾದ್ದರಿಂದ ಅಲ್ಲಿಗೆ ಹೋಗಬೇಕಾಗ್ತಿತ್ತು. ಆದರೆ ಆವಾಗ ಎಷ್ಟು ಬಿಕ್ಕಟ್ಟಿತ್ತು ಅಂದರೆ, ನವದೆಹಲಿಯಿಂದ ಪಾಕಿಸ್ತಾನಕ್ಕೆ ಹೋಗ್ಲಿಕ್ಕಿಲ್ಲ, ನವದೆಹಲಿಯಿಂದ ನ್ಯೂಯಾರ್ಕ್ಗೆ ಹೋಗಿ ನ್ಯೂಯಾರ್ಕಿಂದ ಹೋಗ್ಬೇಕು. ಈಗೆಲ್ಲ ಮಜಾ ಇತ್ತು. ಅವರು ನಮ್ಮ ರಾಜಕೀಯ, ನಮ್ಮ ಭಾಷಿಕ ಸಂಬಂಧಗಳು ಎಷ್ಟು ಪೆಕ್ಯುಲರ್ ಆಗಿದೆ ಅಂದರೆ ಅದು ವಿಚಿತ್ರ. ಇರಲಿ ಬಿಡಿ. ನಾನು ಅಲ್ಲಿ ಹೋಗಿ ಬ್ರಾಹ್ಮಿ ಭಾಷೆಯನ್ನು ಈಗ ನೀವು ಕೇಳಿದರೆ ಅರ್ಥ ಆಗೋದಿಲ್ಲ, ಹೆಚ್ಚು ಅರ್ಥ ಆಗೋದಿಲ್ಲ. ಆದರೆ
1ರಿಂದ 10 ಲೆಕ್ಕ ಹೇಳಿ ಅಂದರೆ ಹೇಳ್ತಾನೆ, 1, 2, 3 ಅಂತ ಹೇಳ್ತಾನೆ. ಈ ಭಾಷೆ ಎಲ್ಲಿ ತನ್ನ ಮೂಲ ಸ್ವರೂಪವನ್ನು ಉಳಿಸಿಕೊಳ್ತದೆ ಅಂತಂದ್ರೆ ಒಂದು ನಂಬರ್ಗಳು. ಇದು ನಮ್ಮದೇ ಭಾಷಾ ಗುಂಪಿಗೆ ಸೇರಿದ್ದೋ ಅಂತ ನಮಗೆ ಹೌದೋ ಅಲ್ವೋ ಅಂತ ತಿಳಿಬೇಕಾದ್ರೆ 1ರಿಂದ 10 ಲೆಕ್ಕ ಹೇಳಿ ಅಂತ ಹೇಳಬೇಕು. 1 ಒಂಜಿ ತುಳುತೆ, 1 ಮಲಯಾಳ, 1 ತೆಲುಗು, ನೋಡಿ ಎಲ್ಲ ಒಂದೇ ತರ ಇರ್ತದೆ. ಸಂಸ್ಕೃತಕ್ಕೆ ಹೋದ ಕೂಡ ಏಕ ಆಗ್ಬಿಡ್ತದೆ, ಬೇರೆ ಏಕ, ದ್ವಿ, ತ್ರಯ, ಚತುರ್ ಚೇಂಜ್. ಇಲ್ಲಿ 1, 2 ತುಳುತೆ ರಡ್, ತಮಿಳಿನಲ್ಲಿ ರಂಡ್, ಮಲಯಾಳದಲ್ಲಿ ರಂಡ್. ನೋಡಿ ಇದು ಅಂದ್ರೆ ಒಂದು ಭಾಷಾ ಗುಂಪಿಗೆ ಸೇರಿದ ಅಣ್ಣ ತಮ್ಮಂದರು ಅಥವಾ ಅಕ್ಕ ತಂಗಿಯಂದರು ಅಥವಾ ಅಣ್ಣ ತಮ್ಮ ಅಕ್ಕ ತಂಗಿಯರೆಲ್ಲ ಒಂದೇ ತರದ ಭಾಷೆಯನ್ನು ಆಡ್ತಾರೆ. ಸ್ವಲ್ಪ ಪ್ರಾದೇಶಿಕ ವ್ಯತ್ಯಾಸ ಇರ್ತದೆ. ಹೀಗೆ ಪ್ರೊಟೋ ದ್ರಾವಿಡಿಯನ್ ಭಾಷೆ ಬ್ರಾಹ್ಮಿಯಲ್ಲಿ ಸ್ವಲ್ಪ ಉಳಿದಿದೆ. ಇದು ಒಂದು ಯಾವುದು ಭಾಷೆಗಳು ಉಳಿಯುವಂಥದ್ದು. ಎರಡನೇದು ದೇಹದ ಅಂಗಾಂಗಗಳಲ್ಲಿ ಭಾಷೆ ಬದಲಾವಣೆ ಆಗಲ್ಲ. ಈಗ ತಲೆ, ತುಳುಟು ತಲೆ, ತಮಿಳಿನಲ್ಲಿ ತಲೈ, ತೆಲುಗಿನಲ್ಲಿ ತಲ, ನಡೆಯಲು ಒಂದೇ ತರ. ಸಂಸ್ಕೃತ ಗ್ರೂಪಿಗೆ ಇಂಡೋ ಆರ್ಯನ್ ಗ್ರೂಪಿಗೆ ಹೋದ ಕೂಡಲೇ ಶಿರ, ಹಿಂದಿಗೆ ಬಂದ ಕೂಡಲೇ ಸರ್ಪೆ, ಅಪ್ಪ ಸರ್ಪೆ ಕ್ಯಾಯ್, ಸರ್ಪೆ ಶಿರದಿಂದ ಬಂತದ್ದು. ಸೊ ಅದು ಒಂದು ಭಾಷಾ ಗುಂಪಿದ್ರು. ಹಾಗಾಗಿ ಅಂಗಾಂಗಗಳಲ್ಲಿ ಕೈ, ಕನ್ನಡದಲ್ಲಿ ಕೈ, ತುಳುಟು ಕೈ, ಮಲಯಾಳಟು ಕೈ, ತಮಿಳುಟು ಕೈ, ತೆಲುಗಿನಲ್ಲಿ ಕೈ. ಬೇರೆ ಭಾಷಾ ಗುಂಪಿಗೆ ಇಂಡೋ ಆರ್ಯನ್ ಗ್ರೂಪಿಗೆ ಹೋದ್ರೆ ಹಸ್ತ ಚೇಂಜ್ ಆಯ್ತು, ಹಸ್ತ ಬೇರೆ ಆಯ್ತು. ಹಾಗಾಗಿ ದೇಹದ ಅಂಗಾಂಗಗಳು ಮತ್ತು ನಂಬರ್ಗಳಲ್ಲಿ ಭಾಷೆ ತನ್ನ ಮೂಲ ಸ್ವರೂಪವನ್ನು ಉಳಿಸಿಕೊಳ್ತದೆ. ಎಷ್ಟೇ ಕಷ್ಟಪಟ್ಟು ಯಾವುದೇ ಭಾಷಾ ಗುಂಪಿನ ನಡುವೆ ಹೋಗಿ ಬದುಕಿದ್ರು, ಎಷ್ಟೇ ಹೊರಗಿನ ಪ್ರಭಾವ ಇದ್ರೂ ಕೂಡ ಈ ವಿಷಯದಲ್ಲಿ ಅದು ತನ್ನನ್ನು ತಾನು ಕಾಪಾಡಿಕೊಳ್ತದೆ. ಇದು ಬಹಳ ಕಣ್ಣು ನೋಡಿ, ಕಣ್ಣು ಎಲ್ಲ ದ್ರಾವಿಡ ಭಾಷೆಗಳಲ್ಲಿ ಕಣ್ಣೆ. ಆದರೆ ಸಂಸ್ಕೃತ ಗ್ರೂಪಿಗೆ ಇಂಡೋ ಆರ್ಯನ್ ಗ್ರೂಪಿಗೆ ಹೋದ ಕೂಡಲೇ ಅದು ಚೇಂಜ್ ಆಗ್ತದೆ. ಹೀಗೆ ಇದು ನಮಗೆ ಪರೀಕ್ಷೆಗೆ ಇರುವಂಥದ್ದು. ಸೊ ಏನಿಲ್ಲ, ಇದನ್ನ ಇಟ್ಟುಕೊಂಡು ಬ್ರಾಹ್ಮಿ ಭಾಷೆ ಅಲ್ಲಿದ್ರು ಕೂಡ ಅದು ನಮ್ಮ ಭಾಷಾ ಗುಂಪಿಗೆ ಸೇರಿದ್ದು ಅಂತ ನಾವು ಅಲ್ಲಿ ಹೋದಾಗ, ಆಮೇಲೆ ಲಾಹೋರ್ ಅಕಾಡೆಮಿಯಿಂದ ಬ್ರಾಹ್ಮಿ ಭಾಷೆ ಬಗ್ಗೆ ಒಂದು ಪುಸ್ತಕ ತರಬೇಕು ಅಂತ ಹೇಳಿ ಅದು ತಂದಿದೆ. ಈಗ ಪುಸ್ತಕ ಬಂದಿದೆ, ನನ್ನ ಹತ್ರ ಕೂಡ ಇದೆ ಬ್ರಾಹ್ಮಿ ಭಾಷೆ ಬಗ್ಗೆ, ಅದು ಅಲ್ಲಿದೆ. ಹಾಗೆ ಆಮೇಲೆ ಏನಾಯ್ತು, ಹರಪ್ಪ ಮೊಹೆಂಜೊದಾರೋ ಪತನ ಆದ ಮೇಲೆ ಜನ ವಲಸೆ ಬಂದದ್ದು ಗಂಗಾ ಯಮುನಾ ಬೆಲ್ಟಿಗೆ. ಈ ಕಡೆ ಕೈಬರ್ ಬೋಲಾನ್ ಕಣಿವೆ ದಾಟಿ ಹರಪ್ಪ ಮೊಹೆಂಜೊದಾರೋ ಈ ಕಡೆ ಬಂದ್ರೆ, ಭಾರತದ ಕಡೆಗೆ ಬಂದ್ರೆ ಫಲವತ್ತಾದ ಒಂದು ಕಾಲದಲ್ಲಿ ಹರಿಯುತ್ತಿದ್ದಂಥ ಸರಸ್ವತಿ ನದಿ, ಅದರಿಂದ ಸ್ವಲ್ಪ ಮುಂದೆ ಬಂದ್ರೆ ಗಂಗಾ ನದಿ, ಆ ಗಂಗಾ ನದಿಯ ಒಂದು ಉಪನದಿಯಾಗಿ ಹರಿದು ಆಮೇಲೆ ಅಲ್ಲಿ ಹೋಗಿ ಗಂಗಾ ನದಿಗೆ ಸೇರಿದಂತ ಯಮುನಾ ನದಿ, ಗಂಗಾ ಯಮುನಾ ದೋ ಹಬ್ ಅಂತ ಕೇಳ್ತೇವೆ. ಈ ದೋ ಹಬ್ನಲ್ಲಿ ಹರಿದುಕೊಂಡ್ರು, ಅಲ್ಲಿಂದ ಮುಂದೆ ಹೋದ್ರು, ಅಲ್ಲಿಂದ ಕಲ್ಕತ್ತಾದ ಕಡೆಗೆ ಹೋದ್ರು, ಅಲ್ಲಿಂದ ಮುಂದೆ ಹೋಗ್ಲಿಕ್ಕೆ ಆಗಲಿಲ್ಲ, ದಕ್ಷಿಣಕ್ಕೆ ಬಂದರು, ಒಡಿಸ್ಸಾಕ್ಕೆ ಬಂದರು, ಆಂಧ್ರಕ್ಕೆ ಬಂದರು, ತಮಿಳುನಾಡಿಗೆ ಬಂದರು, ಆಂಧ್ರದಿಂದ ಒಂದು ಬಿಂದು ಕರ್ನಾಟಕಕ್ಕೆ ಬಂದು ಹೀಗೆ ಭಾಷೆ ಹರಡಿಕೊಳ್ತಾ ಬರುವಾಗ ಎಲ್ಲರೂ ಹೋಗುವುದಿಲ್ಲ, ಅಲ್ಲಲ್ಲಿ ಇರ್ತಾರೆ. ನಾನು ಈಗ ಹೇಳಿದ ಎಲ್ಲ ಜಾಗಗಳಲ್ಲಿ ಕೂಡ ದ್ರಾವಿಡ ಭಾಷೆಗಳಿವೆ. ಉದಾಹರಣೆಗೆ ಒರಿಸ್ಸಾದಲ್ಲಿ ಕುರುಕ್ ಭಾಷೆ ಇದೆ, ಮಧ್ಯಪ್ರದೇಶದಲ್ಲಿ ಕುಯಿ ಭಾಷೆ ಇದೆ, ಗೊಂಡ ಭಾಷೆ ಇದೆ, ಹೀಗೆ ಇದೆಲ್ಲ ಇದೆ. ಸೊ ಈ ಭಾಷೆ ಬಂದು ತಮಿಳುನಾಡಿನಲ್ಲಿ ನೆಲೆ ನಿಂತು, ಆ ತಮಿಳುನಾಡಿನಲ್ಲಿ ನೆಲೆ ನಿಂತ ಕಾಲಘಟ್ಟದಲ್ಲಿ ಈಗಿನ ತಮಿಳು ಭಾಷೆ ಏನಿದೆ, ಆ ತಮಿಳು ಭಾಷೆ ಮೂಲ ಪ್ರೊಟೋ ದ್ರಾವಿಡಿಯನ್ ಅಂತ ನಾನು ಏನು ಹೇಳಿದೆ, ಅದಕ್ಕೆ ಹತ್ತಿರವಾದ ಗುಣಗಳನ್ನು ಉಳಿಸಿಕೊಂಡಿತ್ತು. ಯಾಕೆ ಉಳಿಸಿಕೊಂಡಿತ್ತು ಅಂತಂದ್ರೆ, ತಮಿಳರು ಭಾಷೆಯನ್ನ ಬದಲಾಯಿಸುವುದರಲ್ಲಿ ಬಹಳ ಹಿಂದೆ. ಅವರು ಅಷ್ಟು ಸುಲಭದಲ್ಲಿ ಭಾಷೆಯನ್ನು ಬದಲಾಯಿಸಿಕೊಳ್ಳೋದಕ್ಕೆ ಒಪ್ಪುವುದೇ ಇಲ್ಲ. ಅವರು ಅದು ಹೇಗಿರ್ತದೆ ಹಾಗೆ ಇರಲಿ ಅಂತ ಹೇಳುವವರು, ಹೇಗಿರ್ತದೆ ಹಾಗೆ ಇರಬಾರದು ಅಂತ ಹೇಳುವವರು ನಾವು ಕನ್ನಡ. ಬದಲಾವಣೆ ಅದು ಚೇಂಜ್ ಮಾಡಲೇಬೇಕು, ನಾವು ಅದಕ್ಕೊಂದು ಇಂಗ್ಲಿಷ್ ಮತ ಸೇರಿಸಲೇಬೇಕು ನಾವು. ಮತ್ತು ಇಲ್ಲ ಯಾರು ಹೇಳೋದಿಲ್ಲ, ಈಗ ಎಂಡ್ ಅಂತಲೇ ಹೇಳುದು. ಮತ್ತು ಅವನು ಅಂಡ್ ಅವಳು ಬಂದು, ಹೀಗೆ ಈ ಮತ್ತುಗೆ ಎಂಡ್ ಸೇರಿಸಿದ್ರೆ ಕನ್ನಡ ಎಂಡ್ ಆಗ್ತದೆ ಅಂತ ಗೊತ್ತಾಗುದಿಲ್ಲ ಜನಕ್ಕೆ. ಸೊ ಏನಿದೆ, ಅದು ಭಾಷೆಯ ಗುಣಗಳು, ಒಂದೊಂದು ಭಾಷಾ ಗುಂಪಿನ ಗುಣಗಳು. ಸೊ ತಮಿಳು ಮೂಲ ದ್ರಾವಿಡ ಗುಣಗಳನ್ನು ಹತ್ತಿರ ಇಟ್ಟುಕೊಂಡಿರುವ ಒಂದು ಭಾಷೆ, ಅದು ತಮಿಳು. ಇದು ಆದ ನಂತರ ದಕ್ಷಿಣ ಭಾರತದಲ್ಲಿ ಪ್ರಾದೇಶಿಕ ಇದು ಗುಂಪುಗಳು ಬಂದಾಗ, ತಮಿಳು ಆದ ನಂತರ ಪ್ರೊಟೋ ದ್ರಾವಿಡಿಯನ್ ಭಾಷೆಯಿಂದ ಬೇರ್ಪಟ್ಟ ಅತ್ಯಂತ ಪ್ರಾಚೀನವಾದ ಭಾಷೆ ಅಂದರೆ ನಮ್ಮ ತುಳು. ಇದು ಮೂಲ ದ್ರಾವಿಡ ಭಾಷೆಯಿಂದ ತಮಿಳು ಸುಮಾರು ಕ್ರಿಸ್ತಪೂರ್ವ 6-7ನೇ ಶತಮಾನದಲ್ಲಿ ಪ್ರತ್ಯೇಕಗೊಂಡು ಈಗಿನ ತಮಿಳು ಭಾಷೆ, ತಮಿಳು ಅಂತ ಮೊದಲಿದ್ದದ್ದು ಪ್ರೊಟೋ ದ್ರಾವಿಡಿಯನ್,
ಆದರೆ ಪ್ರೊಟೋಡ್ರವಿಡಿಂದ ಪ್ರತ್ಯೇಕವಾಗಿ ತಮಿಳು ಭಾಷೆ ಕ್ರಿಸ್ತ ಶಕ ಪೂರ್ವ 7-8 ಶತಮಾನದಲ್ಲಿದ್ದರೆ ಕ್ರಿಸ್ತ ಶಕ ಪೂರ್ವ 6ನೇ ಶತಮಾನದಷ್ಟೊತ್ತಿಗೆ ತಮಿಳು ಪ್ರೊಟೋಡ್ರವಿಡಿಯನ್ನ ತಮಿಳಿಂದ ಬೇರ್ಪಟ್ಟು ತುಳು ಪ್ರತ್ಯೇಕ ಆಯಿತು. ಆದ್ದರಿಂದ ದ್ರಾವಿಡ ಭಾಷಾ ಗುಂಪಿನಲ್ಲಿ ಅತ್ಯಂತ ಪ್ರಾಚೀನ ಗುಣಗಳನ್ನುಳ್ಳ ಭಾಷೆ ತಮಿಳು, ಎರಡನೇದು ಅತ್ಯಂತ ಪ್ರಾಚೀನ ಗುಣಗಳುಳ್ಳ ಭಾಷೆ ತುಳು. ಕನ್ನಡ ಆಮೇಲೆ ಬೆಳೆಯಿತು, ತೆಲುಗು ಆಮೇಲೆ ಬೆಳೆಯಿತು, ಮಲಯಾಳ ಆಮೇಲೆ ಬೆಳೆಯಿತು. ಅದು ಅದರ ಸೀಕ್ವೆನ್ಸ್ಗಳನ್ನ ನೀವು ನೋಡಿದರೆ ಗೊತ್ತಾಗ್ತದೆ ನಮಗೆ. ಹಾಗಾಗಿ ನಾವು ತಿಳ್ಕೊಳ್ಬೇಕಾಗಿದೆ, ತುಳು ದ್ರಾವಿಡ ಭಾಷಾ ಗುಂಪಿನಲ್ಲಿ ಅತ್ಯಂತ ಪ್ರಾಚೀನವಾದ ಭಾಷೆ. ಇದನ್ನು ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ, ತುಳು ಭಾಷೆಯ ಪ್ರಾಚೀನ ಗುಣಗಳನ್ನು ರಕ್ಷಿಸಿಕೊಂಡು ಬಂದಿರುವ ಮಹಾ ಸಾಹಿತ್ಯ ಪರಂಪರೆ ಅಂತಂದ್ರೆ ಪಾಡ್ದನೆ. ಆದ್ದರಿಂದ ನಮಗೆ ಪಾಡ್ದನೆಗಳ ಮೂಲಕ ತುಳು ಸಂಸ್ಕೃತಿಯ ಪ್ರಾಚೀನ ಗುಣಗಳನ್ನು ಪುನಾರಚಿಸಲಿಕ್ಕೆ ಸಾಧ್ಯ ಎಂಬುದು ಅತ್ಯಂತ ಮಹತ್ವದ್ದು. ನಾವು ಆ ಕ್ಷೇತ್ರದಲ್ಲಿ ಇನ್ನೂ ಕೂಡ ಕೆಲಸ ಮಾಡಬೇಕಾಗಿದೆ. ಏನಿಲ್ಲ ಅಂದರೆ ವಿವರಕ್ಕೆ ಬರಲಿಕ್ಕೆ ಮೊದಲು ಒಂದು ಸಣ್ಣ ಡಿವಿಯೇಷನ್ ಮಾಡಿಕೊಂಡು ನಾನು ಈಗ ಕ್ರಿಸ್ತ ಶಕ ಪೂರ್ವ 6ನೇ ಶತಮಾನದಲ್ಲಿ ಮೂಲ ದ್ರಾವಿಡದಿಂದ ಬೇರೆಯಾಗಿ ತನ್ನದೇ ಗುಣಗಳನ್ನು ರೂಪಿಸಿಕೊಂಡು ಕರಾವಳಿ ಭಾಗದಲ್ಲಿ ಬೆಳೆದ ತುಳುವಿನ ಬಗ್ಗೆ ತಮಿಳು ಲಿಟ್ರೇಚರ್ಗೆ ಈಗಲೂ ಬಹಳ ಗೌರವ ಇದೆ. ನೀವು ತಮಿಳಿನ ಶಿಲಪದಿಕಾರರು, ಸಂಗಮ್ ಲಿಟ್ರೇಚರ್, ಅದರಲ್ಲಿ ಎಲ್ಲಿಯೂ ಕೂಡ ಕನ್ನಡದ ಉಲ್ಲೇಖ ಇದೆ, ಆದರೆ ತುಳುವರ ಉಲ್ಲೇಖ ಇದೆ, ಕಾಸರಗೋಡಿನ ಉಲ್ಲೇಖ ಇದೆ, ತುಳುವ ಕಳಿ, ತುಳುವರ ಆಟ ಎಂಬ ಉಲ್ಲೇಖ ಇದೆ. ಕಾಸರಗೋಡಿನ ಒಂದು ಗುಂಪು ಮಧುರೈಗೆ ಬಂದು ತಮ್ಮ ಆಟವನ್ನು ತೋರಿಸಿದರು ಎಂಬ ಉಲ್ಲೇಖ ಕ್ರಿಸ್ತ ಶಕ 2ನೇ ಶತಮಾನದ ಶಿಲಪದಿಕಾರದಲ್ಲಿ ಕೂಡ ಕಾಣ್ತದೆ. ಹಾಗಾಗಿ ತಮಿಳು ಲಿಟ್ರೇಚರ್ಗೆ ಬಹಳ ಹತ್ತಿರ ಇರುವ, ಪ್ರಾಚೀನ ಕಾಲದಿಂದ ಸಂಬಂಧ ಸಾಧಿಸಿದ ಒಂದು ಭಾಷೆ ತುಳುವರು. ಅದು ಅದರ ಒಂದು ಗುಣವನ್ನು ಹೇಳ್ತದೆ. ಸೊ ಈಗ ಕ್ರಿಸ್ತ ಶಕ ಪೂರ್ವ 6ನೇ ಶತಮಾನದಲ್ಲಿ ಪ್ರತ್ಯೇಕಗೊಂಡು ಬೆಳೀತಾ ಬಂದಂಥ ತುಳುವಿಗೆ ಒಂದು ಲಿಪಿ ಅಂತ ಬಂದದ್ದು ಯಾವಾಗ ಎಂಬುದು ಸ್ಪಷ್ಟ ಇಲ್ಲ. ಈಗ ಕನ್ನಡಕ್ಕೆ ಕ್ರಿಸ್ತ ಶಕ 2 ಅಥವಾ 3ನೇ ಶತಮಾನದಲ್ಲಿ ಅಶೋಕನ ಬ್ರಾಹ್ಮಿಯಿಂದ ಕನ್ನಡ ಲಿಪಿ ಬಂತು. ನಾವಿವತ್ತು ಹೇಳುವ ಆ ಈ ಅಂತ ಏನು ಬರಿತೇವೆ ಅದು ಅಶೋಕನ ಬ್ರಾಹ್ಮಿಯಿಂದ ಬಂತು. ಅಶೋಕನ ಬ್ರಾಹ್ಮಿಯಿಂದ ಕನ್ನಡ ಲಿಪಿ ಬಂದಾಗ ತುಳುನಾಡು ಅಶೋಕನ ಆಳ್ವಿಕೆಗೆ ಸೇರಿದ್ರು ಕೂಡ ಸತಿಯಪುತ ಅಂತ ಅಶೋಕನ ಶಾಸನಗಳು ತುಳುನಾಡನ್ನು ಕರೀತದೆ. ಸತಿಯಪುತ ಅರ್ಥ ಇನ್ನೂ ಅದರದ್ದು ಸ್ಪಷ್ಟ ಇಲ್ಲ. ಸತಿಯ ಪುತ್ರ ಅಂದ್ರೆ ಏನು, ಅಳಿಯ ಕಟ್ಟಿನ ಬಗ್ಗೆ ಹೇಳ್ತದ. ನಾವು ಭೂತಗಳನ್ನು ಸತ್ಯೋಳು ಅಂತ ಲೆಕ್ಕುವ, ಹಾಗಾದ್ರೆ ಸತ್ಯೋಳು ಅದರಿಂದ ಬಂತ ಗೊತ್ತಿಲ್ಲ. ಏನೇ ಇರಲಿವಲ್ಲ, ಸಂಶೋಧನೆಗೆ ಇನ್ನೂ ಕೂಡ ತನ್ನನ್ನು ತೆರೆದುಕೊಂಡಿರುವಂತಹ ವಿಷಯಗಳು. ಏನೇ ಇರಲಿ, ಬ್ರಾಹ್ಮಿಯಿಂದ ಕನ್ನಡ ಲಿಪಿ ಬಂದಾಗ ತುಳು ಇತ್ತು, ಆದರೆ ತುಳುಗೆ ಯಾಕೆ ಲಿಪಿ ಬರಲಿಲ್ಲ, ತುಳುವರು ಯಾಕೆ ತಮಗೆ ಬೇಕಾದಂಥ ಒಂದು ಲಿಪಿಯನ್ನು ರೂಪಿಸಲಿಲ್ಲ ಎಂಬ ಒಂದು ಪ್ರಶ್ನೆ ಹಾಗೆಯೇ ಇದೆ. ಆದರೆ ತಮಿಳಿನ ಜೊತೆಗೆ ಸ್ವಲ್ಪ ನಿಧಾನವಾಗಿ ಮಲಯಾಳ ಒಂದು ಲಿಪಿಯನ್ನು ರೂಪಿಸಿಕೊಂಡಾಗ ಆ ಲಿಪಿ ತುಳುವಿನ ಮೇಲೆ ಕ್ರಿಸ್ತ ಶಕ ಸುಮಾರು 11-12ನೇ ಶತಮಾನದಲ್ಲಿ ಅದನ್ನ ಪ್ರೇರೇಪಣೆ ಪಡೆದು ತನ್ನದೇ ಆದ ಒಂದು ಲಿಪಿಯನ್ನು ರೂಪಿಸಿತು ಅಂತ ವಿದ್ವಾಂಸರು ಹೇಳ್ತಾರೆ. ಅಂದರೆ 6ನೇ ಶತಮಾನ ಒಂದು, ಅಲ್ಲಿಂದ 2-3ನೇ ಶತಮಾನದಲ್ಲಿ ಕನ್ನಡಕ್ಕೆ ಲಿಪಿ ಬಂದದ್ದು. ತುಳುವಿಗೆ 11ನೇ ಶತಮಾನದಷ್ಟೊತ್ತಿಗೆ ಒಂದು ಲಿಪಿಯನ್ನ ಆ ಕಾಲದ ತುಳುವರು ಇಟ್ಟುಕೊಂಡದ್ದು. ಅದು ತುಳುವಿನ ಸ್ವತಂತ್ರ ಲಿಪಿಯೋ ಅಥವಾ ಆ ಕಾಲದಲ್ಲಿ ರೂಪುಗೊಂಡ ಮಲಯಾಳ ಲಿಪಿಯೋ ಎಂಬುದು ಈಗಲೂ ಚರ್ಚೆಗೆ ವಿಷಯ ಆಗಿದೆ. ತಿಗಳಾರಿ ಲಿಪಿ ಅಂತ ಅದನ್ನು ಕರೀತಾರೆ. ತಿಗಳಾರಿ ಲಿಪಿಯ ಲಕ್ಷಣಗಳು ಈಗ ತುಳುವಿನ ಲಿಪಿ ಅಂತ ಹೇಳುವ ನಾವು ಚರ್ಚಿಸುವ ಲಿಪಿಗೆ ಬಹಳ ಹತ್ತಿರವಾದ ಗುಣಗಳನ್ನು ಹೊಂದಿದೆ. ಅದರಲ್ಲಿ ಸ್ವಲ್ಪ ವ್ಯತ್ಯಾಸಗಳು ಇದ್ರೂ ಕೂಡ ಅದು ಇದೆ. ಹಾಗಾದ್ರೆ ತುಳುವಿಗೆ ಒಂದು ಲಿಪಿ ಬಂದದ್ದು 11ನೇ ಶತಮಾನ ಅಂತ ಆದ್ರೆ ಲಿಪಿ ಬಂದ ಕೂಡಲೇ ಸಾಹಿತ್ಯ ಬರಬೇಕಾದ್ರೆ ಒಂದು ಸಾಹಿತ್ಯ ಬರಲೇಬೇಕು. ಈಗ ಕನ್ನಡಕ್ಕೆ ಕ್ರಿಸ್ತ ಶಕ 2ನೇ ಶತಮಾನದಷ್ಟೊತ್ತಿಗೆ ಲಿಪಿ ಬಂದ್ರೆ 450ಕ್ಕೆ ನಮಗೆ ಹಲ್ಮಿಡಿ ಶಾಸನ ಸಿಕ್ಕಿತ್ತು. 7ನೇ ಶತಮಾನಕ್ಕೆ ನಮಗೆ ಬಾದಾಮಿ ಶಾಸನ ಸಿಕ್ಕಿತ್ತು. ಕ್ರಿಸ್ತಕ 850ಕ್ಕೂ ನಮಗೆ ಕವಿರಾಜ ಮಾರ್ಗದಂತ ಒಂದು ಬೃಹತ್ ಗ್ರಂಥ ಸಿಕ್ಕಿತ್ತು. 10ನೇ ಶತಮಾನಕ್ಕೆ ಮಹಾಕವಿ ಪಂಪನೆ ಅವತರಿಸಿದ. ಒಂದು 500 ವರ್ಷಗಳಲ್ಲಿ ಬೆಳೆಯಿತು. ಹಾಗಾದ್ರೆ ತುಳು ಲಿಪಿ ಯಾಕೆ? ಏನೇ ಇರಲಿ, ಇದು ಸ್ಪಷ್ಟ ಇಲ್ಲ ನಮಗೆ ಅನೇಕ ವಿಚಾರಗಳಲ್ಲಿ. 11ನೇ ಶತಮಾನ 12ನೇ ಶತಮಾನದ ತುಳು ಲಿಪಿ ಬಂದಾಗ ತುಳು ಲಿಪಿಯಲ್ಲಿ ತುಳು ಸಾಹಿತ್ಯ ಸೃಷ್ಟಿಯಾಗಿದೆ. ಅದರ ವಿವರಗಳಿಗೆ ಹೋಗದೆ ಅದರ ನೋಡಿ, ಕಾವೇರಿ 1200ರಲ್ಲಿ 13ನೇ ಶತಮಾನಕ್ಕಾಗುವ ದೇವಿ ಮಹಾತ್ಮೆ ಎಂಬ ಒಂದು ಕೃತಿ ತುಳುವಿನಲ್ಲಿ ಬಂದ ಒಂದು ಲಿಪಿ ಇದೆ.
ತುಳು ಭಾಷೆಯಲ್ಲಿ ರಚಿತವಾಗಿದೆ. 1370ರಲ್ಲಿ ವಿಷ್ಣುತುಂಗನ ತುಳು ಭಾಗವತ, ನಾನು ಮಂಗಳೂರು ಇದ್ದಾಗ ಪುರುಚಿತಾರು, ಪ್ರೊಫೆಸರ್ ವಿವೇಕ್ ರಾಯ್, ನಾನು ಎಲ್ಲ ಸೇರಿ ಅದನ್ನು ನಾವಾಗ ಪ್ರಿಂಟ್ ಮಾಡಿದ್ವಿ 1986ರಲ್ಲಿ. 1390ರಲ್ಲಿ ಕಾವೇರಿ ಅಂತ ಒಂದು ಕೃತಿ ಬಂತು. 1383ರಲ್ಲಿ ಅರುಣಾಬ್ಜನ ಕರ್ಣಪರ್ವ ಎಂಬ ಕೃತಿ ಬಂತು. ಅಂದರೆ ಇದರ ಹೆಸರು ನೋಡಿ, ತುಳು ಭಾಗವತ, ಕಾವೇರಿ, ದೇವಿ ಮಹಾತ್ಮೆ, ಕರ್ಣಪರ್ವ, ಮತ್ತೆ ಮಂದಾರ ಕೇಶವ ಭಟ್ರು ಮಂದಾರ ರಾಮಾಯಣವನ್ನು ಬರೆದರು. ಈ ಅಂದರೆ ತುಳುವಿನ ಒಂದು ಲಿಪಿ ಬಂದದ್ದು. ಲಿಪಿಯಲ್ಲಿ ಸಾಹಿತ್ಯ ಸೃಷ್ಟಿಯಾದ ಸಾಹಿತ್ಯವನ್ನು ನೋಡಿದರೆ ಅದು ಭಾರತೀಯ ಮೇಜರ್ ಸಾಹಿತ್ಯ ಪರಂಪರೆಗೆ ಪೂರಕವಾಗಿ ಬಂತು. ಸಂಸ್ಕೃತ ಸಾಹಿತ್ಯ ಪರಂಪರೆ ಅಂತ ನಾವು ಏನು ಹೇಳ್ತೀವಿ ಅದಕ್ಕೆ ಪೂರಕವಾಗಿ ಬಂತು. ಭಾಗವತ ಮೊದಲೇ ಇತ್ತು, ಕಾವೇರಿ ಪುರಾಣ, ಅಗಸ್ತ್ಯನ ಕಥೆ ಮೊದಲೇ ಇತ್ತು. ಅದನ್ನೇ ತುಳುವಿನಲ್ಲಿ ಬರೆದರು. ಪಂಪ ಹೇಗೆ ಮಹಾಭಾರತವನ್ನು ಕನ್ನಡದಲ್ಲಿ ಬರೆದ್ರು ಹಾಗೆಯೇ ತುಳುವಿನಲ್ಲಿ ಬರೆದರು. ಅಂದರೆ ತುಳುವಿನ ಶಿಷ್ಟ ಸಾಹಿತ್ಯ ಪರಂಪರೆ ಏನಿದೆ ಅದು ಅಖಿಲ ಭಾರತ ಮಟ್ಟದ ಸಂಸ್ಕೃತ ಪರಂಪರೆಗೆ ಪೂರಕವಾಗಿ ತುಳುವಿನಲ್ಲಿ ತನ್ನ ನಾಲೆಡ್ಜ್ ಅನ್ನು ಬೆಳೆಸ್ಕೊಳ್ತಾ ಬಂತು. ಅದಕ್ಕಿಂತ ಸ್ವಲ್ಪ ಭಿನ್ನತೆ ಇರುತ್ತದೆ, ಪ್ರಾದೇಶಿಕ ಭಿನ್ನತೆ ಇರುತ್ತದೆ. ಆದರೆ ಫೈನಲಿ ಅದು ಹೋಗಿ ಸೇರುವುದು ಸಂಸ್ಕೃತದ ಆ ಪರಂಪರೆಯ ಜೊತೆಗೆ ಅಥವಾ ಕನ್ನಡದ ಆ ಪರಂಪರೆ ಜೊತೆಗೆ. ನಮಗೆ ಪಾಡ್ದನಗಳ ಲೋಕದೃಷ್ಟಿ ಅಂದರೆ ವರ್ಲ್ಡ್ ವ್ಯೂ ಅನ್ನೋ ಲೋಕದೃಷ್ಟಿ. ಅಂದರೆ ಪಾಡ್ದನಗಳು ಜಗತ್ತನ್ನು ನೋಡುವ ಬಗೆ ನೋಡಿ. ಪ್ರತಿ ಮನುಷ್ಯ ಇನ್ನೊಬ್ಬನನ್ನು ನೋಡುವ ಬಗೆಯಲ್ಲಿ ತನ್ನದೇ ಆದ ಕೆಲವು ಲಕ್ಷಣಗಳಿರ್ತವೆ. ಈಗ ನಾನು ಒಬ್ಬನನ್ನು ನೋಡುವಾಗ ಹೇಗೆ ನೋಡ್ತೇನೆ, ನೀವು ಇನ್ನೊಬ್ಬನನ್ನು ನೋಡುವಾಗ ಹೇಗೆ ನೋಡ್ತೀರಿ, ಅದಕ್ಕೆ ನಮ್ಮ ಅನುಭವ, ನಮ್ಮ ತಿಳುವಳಿಕೆ ಇವೆಲ್ಲ ಕಾರಣವಾಗಿ ನಾವು ಒಬ್ಬನನ್ನು ಹೀಗೆ ನೋಡ್ತೇವೆ. ನಾವು ಜಾತಿ ಮೂಲಕವಾಗಿ ನೋಡ್ತೀವಿ, ಗೆಳೆಯನಾಗಿ ನೋಡ್ತೀವಿ, ಏನೇನೋ ಇದೆ. ಒಬ್ಬೊಬ್ಬನ ಲೋಕದೃಷ್ಟಿ ಕೂಡ ಬೇರೆ ಆಗ್ತದೆ. ಪಾಡ್ದನಗಳ ಒಂದು ಗುಂಪಾಗಿ ತಗೊಂಡ್ರೆ ಎಷ್ಟು ಪಾಡ್ದನಗಳು ಇರ್ಬೋದು ಅಂತ ಒಂದು ಪ್ರಶ್ನೆ ಕೇಳಿದರೆ ಅದಕ್ಕೆ ಸರಿಯಾದ ಉತ್ತರ ನಮ್ಮಲ್ಲಿ ಇಲ್ಲ. ಈಗ ಪಾಡ್ದನಗಳು ತುಳುನಾಡಿನ ಭೂತಾರಾಧನೆಯ ಕಥೆಗಳು. ತುಳುನಾಡಿನಲ್ಲಿ ದೈವಾರಾಧನೆ. ಕನ್ನಡದವರಿಗೆ ಭೂತಾರಾಧನೆ ಅಂದರೆ ಅಷ್ಟು ಅರ್ಥ ಆಗಲ್ಲ. ಯಾಕಂದ್ರೆ ಭೂತ ಅಂದರೆ ಉಪದ್ರ ಕೊಡು ಅಂತ, ಅಲ್ಲಿ ಹೋಗ್ಬೇಡ ಮಗೋ ಭೂತ ಇದೆ ಅಂತ. ಅಂದ್ರೆ ಅವು ಉಪದ್ರ ಕೊಡುವ ಭಯಾನಕವಾದಂಥ ದೈವಗಳು ಭೂತ ಅಂತ. ಆದರೆ ತುಳುನಾಡಿನವರಿಗೆ ಭೂತ ಅಂದರೆ ದೈವಗಳು. ಅವರು ನಮ್ಮ ರಕ್ಷಕ ದೈವಗಳು, ಬರೀ ಶಿಕ್ಷಕ ದೈವಗಳಲ್ಲ. ಆದ್ದರಿಂದ ನಮಗೆ ಕನ್ನಡದವರಿಗೆ ಭೂತ ಅಂತ ಹೇಳುವಾಗ ಅದರ ಪರಿಕಲ್ಪನೆಯನ್ನು ಬಹಳ ವಿವರವಾಗಿ ಹೇಳಬೇಕಾದಂಥ ಒಂದು ಅವಶ್ಯಕತೆ ಇದೆ. ಅಂದರೆ ನಮ್ಮ ಈಗ ಅದು ಹೆಂಗಂದ್ರೆ ಒಂದು ವರ್ಡ್ ಡಿಕೋಡ್ ಆಗ್ತದಲ್ಲ ನಮ್ಮ ತಲೆ ಒಳಗೆ, ಅದು ಡಿಕೋಡ್ ಆಗಿ ಕೇಶರಾಜ ಹೇಳ್ತಾನೆ, ಶ್ರೋತೃಮುಖದೊಳ್ ಪಂಚೇಂದ್ರಿಯಗಳ ಉದ್ಭಾವಿಪ. ಭಾಷೆಯನ್ನು ಹೇಳುದವ ಒಂದು ಶಬ್ದ ಕಿವಿಗೆ ಬೀಳುವಾಗ ಅದು ಪಂಚೇಂದ್ರಿಯಗಳನ್ನು ಉದ್ಭಾವಿಸ್ತದೆ, ಅದು ಆಕ್ಟಿವ್ ಮಾಡ್ತದೆ. ಆ ಭಾಷೆ ಅಂತ ಹೇಳುದು ಅವನು ಕೇಶರಾಜ ಭರ್ತೃಹರಿ ಸಂಸ್ಕೃತದಲ್ಲಿ ಹೇಳಿದ ಅದನ್ನು. ಈಗ ಪಂಚೇಂದ್ರಿಯಗಳನ್ನು ಉದ್ಭಾವಿಪ ಭಾಷೆ ಇದೆಯಲ್ಲ, ಈ ಪಂಚೇಂದ್ರಿಯಗಳಲ್ಲಿ ಮೂಗು, ಕಣ್ಣು, ಚರ್ಮ ಇದೆಲ್ಲ ನಮ್ಮ ಅನುಭವಕ್ಕೆ ಸಂಬಂಧಪಟ್ಟ ಹಾಗೆ ಡಿಕೋಡ್ ಮಾಡ್ತದೆ. ಈ ಸುಮ್ಮನೆ ಒಂದು ಸರಳವಾದ ಉದಾಹರಣೆ ಹೇಳುದು ನಾನು. ಈಗ ಇಲಿಯನ್ ಅಥವಾ ಬೆಕ್ಕು ಅಂತ ನಾನೊಂದು ಶಬ್ದವನ್ನು ಬಳಸಿದೆ. ಬೆಕ್ಕು ಎಂಬ ಶಬ್ದ ಶ್ರೋತೃಮುಖದೊಳು. ನಾನು ವಿಡಿಯೋ ತೋರಿಸಲಿಲ್ಲ, ಏನು ತೋರಿಸಲಿಲ್ಲ, ಬೆಕ್ಕನ್ನು ಹಿಡ್ಕೊಂಡ್ಬಂದು ನೋಡಿ ಅಂತಲೂ ಹೇಳಲಿಲ್ಲ. ಆದ್ದರಿಂದ ಬೆಕ್ಕು ಅಂತ ಒಂದು ಶಬ್ದವನ್ನು ನಾನು ಹೇಳಿದಾಗ ಶ್ರೋತೃಮುಖದೊಳು ಕಿವಿಯಿಂದ ಅದು ಬಂದ ಕೂಡಲೇ ಪಂಚೇಂದ್ರಿಯಗಳನ್ನು ಉದ್ಭಾವಿಸಿತು ನಮಗೆ. ಬಟ್ ಸಮಸ್ಯೆ ಅಲ್ಲ. ಭಾಷೆಯ ಅದ್ಭುತ ಏನು ಅಂತಂದ್ರೆ, ನೀವು ಇಷ್ಟು ಜನ ಕೂತಿದ್ದೀರಿ, ಇಷ್ಟು ಜನರ ಮನಸ್ಸಿನಲ್ಲಿ ಮೂಡಿದ ಬೆಕ್ಕು ಒಂದೇ ಅಲ್ಲ. ಇದು ಗಮನ. ಅದು ಒಂದು ಅಲ್ಲೇ ಅಲ್ಲ. ನಮ್ಮ ಶಿವಸುಬ್ರಹ್ಮಣ್ಯ ಅವರಿಗೆ ಮನೆಯಲ್ಲಿ ಬಂದು ಇಣಿಕೆ ಹಾಕುವ ಒಂದು ಬೆಳ್ಳಗಿನ ಬೆಕ್ಕು ಸಿಗ್ತದೆ. ನನಗೆ ನನ್ನ ಮನೆಗೆ ಕದ್ದು ನಾನು ಇರುವುದಿಲ್ಲ. ಬಹಳ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಮನೆಯಲ್ಲಿ ಇರಬಾರದು ಅಂತ ಬಹಳ ಜನ ನಂಬಿಲ್ಲ. ಜನರ ನಂಬಿಕೆ ಮನೆಯಲ್ಲಿ ಇವ ಕೆಲಸ ಮಾಡೋದಿಲ್ಲ ಅಂತ, ಹೊರಗಡೆ ಎಲ್ಲ ಕೆಲಸ ಮಾಡ್ತಾರೆ. ಹಾಗಾಗಿ ಕಳ್ಳ ಬೆಕ್ಕು ನುಗ್ಗುತ್ತದೆ. ಕಳ್ಳ ಬೆಕ್ಕು ಇಲ್ಲಿ ತಿಂದು ಹಾಕಿರ್ತದೆ, ಮನೆಯ ನುಗ್ಗಿದ ಕೂಡ ವಾಸನೆ. ನನ್ನ ಕಲ್ಪನೆಯ ಬೆಕ್ಕು ಮನೆಯೊಳಗೆ ಇಲ್ಲಿ ತಿಂದು ಹಾಕಿ ವಾಸನೆ ತರುವ ಕೆಟ್ಟ ಬೆಕ್ಕು. ಒಬ್ಬನಿಗೆ ಮೋಟಾ ಬೆಕ್ಕು, ಒಬ್ಬನಿಗೆ ತೆಳ್ಳಗಿನ ಬೆಕ್ಕು. ಒಂದು ಬೆಕ್ಕು ನಾನು ನಿಮಗೆ ಎಲ್ಲ ನೀವು ಆರ್ಟಿಸ್ಟ್ಗಳಾಗಿ ನಿಮ್ಮ ಕಲ್ಪನೆಯ ಬೆಕ್ಕಿನ ಚಿತ್ರ ಬರೆಯಿರಿ ಅಂತಂದ್ರೆ ನೀವು ಬರ್ತಾರೆ, ಯಾವ ಬೆಕ್ಕು ಕೂಡ ಇನ್ನೊಂದು ಬೆಕ್ಕಿನಾಗಿ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದ ಶ್ರೋತೃಮುಖದೊಳು ಪಂಚೇಂದ್ರಿಯಗಳು ಉದ್ಭಾವಿಪ ಭಾಷೆ ಇದೆಯಲ್ಲ, ಇದು ಬಹಳ ಇಂಟ್ರೆಸ್ಟಿಂಗ್. ಆದ್ದರಿಂದ ಈ ಈ ಈ ಈ ಭಾಷೆ
ಕಿವಿಗೆ ಬೀಳುವಾಗ ಹೇಗೆ ಅಂದರೆ ಅದು ಮೂಲ ಕಥೆಗಳನ್ನು ತನ್ನ ಅನುಭವಕ್ಕೆ ಅನುಗುಣವಾಗಿ, ತನ್ನ ಪಂಚೇಂದ್ರಿಯಗಳಿಗೆ ಅನುಗುಣವಾಗಿ ಉದ್ಘಾಟಿಸುವ, ಅದನ್ನು ಉದ್ಭವಿಸುವ, ಮರುರೂಪಿಸುವ, ಮರುಕಟ್ಟುವ ಒಂದು ವಿಧಾನ ಇದೆಯಲ್ಲ, ಅದು ಬಹಳ ಅದ್ಭುತವಾದ್ದು. ಮತ್ತು ಹಾಗಾಗಿ ಈ ಪಂಡಿತ ಪರಂಪರೆಯ ಒಂದು ಕಾವ್ಯಲೋಕ ಕನ್ನಡ ಶಿಷ್ಟ ಸಾಹಿತ್ಯದಲ್ಲಿ ತುಳುವಿನಲ್ಲಿ ಇದೆ ಎಂಬುದನ್ನು ಒಪ್ಪಿಕೊಂಡಿದ್ದೇವೆ. ಆದರೆ ಪ್ರಾರ್ಥನೆಗಳು ಲಿಖಿತ ಸಾಹಿತ್ಯದ ಮೂಲಕ ಬಂದ ಸಾಹಿತ್ಯ ಅಲ್ಲ, ಅದು ಮೌಖಿಕ ರೂಪದಲ್ಲಿ ಬಂದಿದೆ. ಹಾಗಾಗಿ ನಾವು ಈ ಕಾವ್ಯವನ್ನ ಕಾವೇರಿ, ದೇವಿ ಮಹಾತ್ಮೆ ಮೊದಲಾದವರ ಜೊತೆ ಹೋಲಿಸಿ ನೋಡಕ್ಕಾಗಲ್ಲ. ಇದರ ಲೋಕದೃಷ್ಟಿ ಬೇರೆಯೇ, ಅದರ ಬಗ್ಗೆ ನಾನು ಹೇಳಬೇಕಾದ್ರೆ ಲೋಕದೃಷ್ಟಿ ಬೇರೆ. ಅಂದರೆ ಮೌಖಿಕ ರೂಪದಲ್ಲಿ ಬಂದಿರುವ, ಲಿಖಿತ ಸಾಹಿತ್ಯದಲ್ಲಿ ಸಿಗದೇ ಇರುವ, ಲಿಪಿಯ ಅವಲಂಬನೆ ಇಲ್ಲದೆ ಬಾಯಿಂದ ಬಾಯಿಗೆ ನಡೆದುಕೊಂಡು ಬಂದಿರುವ, ಉಳಿದುಕೊಂಡು ಬಂದಿರುವ ಪ್ರಾರ್ಥನೆಗಳ ಲೋಕದೃಷ್ಟಿ, ಅದು ಲೋಕವನ್ನು ಖಂಡರಿಸುವ, ಅದು ಲೋಕವನ್ನು ನೋಡುವ, ಅದು ಲೋಕವನ್ನು ವ್ಯಾಖ್ಯಾನಿಸುವ, ಅದು ಲೋಕವನ್ನು ಪರಿಭಾವಿಸುವ, ಅದು ಲೋಕವನ್ನು ತನ್ನ ಪಂಚೇಂದ್ರಿಯಗಳ ಒಳಗೆ ತೆಗೆದುಕೊಂಡು ಉದ್ಭವಿಸಿ ನೋಡುವ ಪರಿಕ್ರಮಗಳಿದೆಯಲ್ಲ, ಅದು ಸಂಪೂರ್ಣ ಬೇರೆ ಎಂಬುದನ್ನು ನಾವು ಬಹಳ ಚೆನ್ನಾಗಿ ಅರ್ಥ ಮಾಡಿಕೊಂಡಷ್ಟು ನಮಗೆ ಪ್ರಾರ್ಥನೆಗಳ ಸ್ವರೂಪ ಅರ್ಥ ಆಗ್ತದೆ. ಈಗ ಏನಾಗ್ತಿದೆ ಅಂತಂದರೆ ಅದು ಕೂಡ ಹಿಂದೂ ಸಂಸ್ಕೃತಿಯ ಭಾಗ ಅಂತ ಒಂದು ವ್ಯಾಖ್ಯಾನ ಇದೆ. ನಾನು ಹೇಳೋದು ಎಲ್ಲವನ್ನೂ ಹಿಂದೂ ಧರ್ಮ ಎಂಬ ಒಂದು ಗೋಣಿಯೊಳಗೆ ಯಾಕೆ ಹಾಕ್ತೀವಿ? ಅದು ಇದೆಯಪ್ಪ, ಅದು ಇದೆ. ಅಲ್ಲೊಬ್ಬ ವಿಷ್ಣು ಇದ್ದಾನೆ, ಅಲ್ಲೊಬ್ಬ ಕೃಷ್ಣ ಇದ್ದಾನೆ, ಅಲ್ಲೊಬ್ಬ ರಾಮ ಇದ್ದಾನೆ, ಅಲ್ಲಿ 33 ಕೋಟಿ ದೇವತೆಗಳಿದ್ದಾರೆ, ಅಲ್ಲಿ ವೇದೋಕ್ತವಾದಂಥ ದೇವೇಂದ್ರ ಇದ್ದಾನೆ, ಅಷ್ಟದಿಕ್ಪಾಲಕರಿದ್ದಾರೆ, ಒಂದು ದೊಡ್ಡ ದೈವಲೋಕ ಆಲ್ರೆಡಿ ಇದೆ. ಈ ಕಡೆ ಬಂದರೆ ಈ ಪಂಜುರ್ಲಿ ಇದೆ, ಗುಳಿಗ್ಗ ಇದ್ದಾನೆ, ಆಮೇಲೆ ಕೋಡ್ದಬ್ಬು ತನ್ನಿಮಾನಿಗ ಇದ್ದಾರೆ, ಕಲ್ಲುರ್ಟಿ ಇದ್ದಾರೆ, ಕೊರಗತನಿಯ ಇದ್ದಾನೆ, ಬಬ್ಬರಿಯ ಇದ್ದಾನೆ. ಇವರು ದೇವ್ರೇ, ಅವರು ದೇವ್ರೇ. ಈಗ ಆ ದೇವರೊಟ್ಟಿಗೆ ಇವರನ್ನು ಕೂರಿಸಿದ್ರೆ ಒಟ್ಟಿಗೆ ಕೂರಕ್ಕಾಗೋದಿಲ್ಲ. ಯಾಕಂದ್ರೆ ಲೋಕದೃಷ್ಟಿಯ ಬೇರೆ ಅಂತ. ಉದಾಹರಣೆಗೆ ಈಗ ಕಲ್ಲುರ್ಟಿ ಒಂದು ಅಥವಾ ಕೊರಗತನಿಯ ಎಂಬ ಕೊರಗ ನಮ್ಮ ಸಾಮಾಜಿಕ ವರ್ಣಾಶ್ರಮ ಧರ್ಮದಲ್ಲಿ ಅತ್ಯಂತ ಕೆಳಗಡೆ ಇರುವ ವರ್ಗ ಅಂದ್ರೆ ಕೊರಗ. ಊರಿಂದಲೂ ಹೊರಗೆ, ಶೇಡೀಕರಣದಲ್ಲಿಯೂ ಕೆಳಗೆ. ಅಸ್ಪೃಶ್ಯರು ಹೌದು, ಅದೃಶ್ಯರು ಹೌದು. ನಾವೆಲ್ಲ ಚಿಕ್ಕದಿದ್ದಾಗ ಕೊರಗನ ಕಣ್ಣಿಗೆ ಬೀಳ್ತಿರ್ಲಿಲ್ಲ. ಈಗಲೂ ನೀವು ಆಗುಂಬೆ ಕಡೆ ಬಂದರೆ, ಸೋಮೇಶ್ವರದ ಕಡೆ ಬಂದರೆ ಅಲ್ಲಿ ಒಂದು 2 ಕಿಲೋಮೀಟರ್ ಒಳಗೆ ಹೋದರೆ ಕೊರಗರಿದ್ದಾರೆ, ಕೊರಗರ ಕೊಟ್ಯ ಇದೆ. ಆದರೆ ಸುಲಭ ಕಣ್ಣಿಗೆ ಬೀಳಲ್ಲ. ನೀವು ಹೋದ ತಕ್ಷಣ ಓಡೋಗ್ತಾರೆ, ಕಾಡೊಳಗೆ ಓಡೋಗ್ತಾರೆ. ಅಸ್ಪೃಶ್ಯರು ಮತ್ತು ಅದೃಶ್ಯರು ಆಗಿರುವ ಕೊರಗತನಿಯ ಅವ ಹುಟ್ಟುತ್ತಾನೆ ತಾಯಿಯ ಹೊಟ್ಟೆಯಲ್ಲಿ. ನೋಡಿ, ಕೊರಗ ಒಬ್ಬಳು ಮೈರಕ್ಕೆ ಅದೆಲ್ಲ ವಿವರಕ್ಕೆ ಹೋಗುದಿಲ್ಲ. ಆದರೆ ಒಬ್ಬ ಕೊರಗ ಅಸ್ಪೃಶ್ಯರು, ಅದೃಶ್ಯರು, ಬಡವರು ಆಗಿರುವ ಕೊರಗ ಹೆಣ್ಣು ಮಗಳಿದೆ. ಒಂದು ಮಗು ಹುಟ್ಟಿದ್ರೆ ಆ ಮಗು ಹುಟ್ಟುವಾಗ ಯಾವ ದೇವತೆಗಳು ಭಜಂತ್ರಿ ಬಾರಿಸ್ತಾರಪ್ಪ? ಶ್ರೀರಾಮ ತಾಯಿಯ ಗರ್ಭದಲ್ಲಿ ಇರುವಾಗಲೇ ದೇವತೆಗಳು ಪುಷ್ಪವೃಷ್ಟಿ ಮಾಡ್ತಾರೆ. ನಾರದ ತನ್ನ ವೀಣೆಯನ್ನು ನುಡಿಸುತ್ತಾನೆ, ದೇವತೆಗಳು ಹರ್ಷಗೊಳ್ಳುತ್ತಾರೆ. ಯಾಕಂದ್ರೆ ಭೂಲೋಕದಲ್ಲಿ ಒಬ್ಬ ಮಹಾವ್ಯಕ್ತಿಯ ಜನನ ಆಗ್ತಾನೆ. ವರ್ಣನೆಗಳು ಹಾಗೆ, ಕಾವ್ಯಗಳ ವರ್ಣನೆಗಳೇ ಹಾಗೆ. ಈ ಕೊರಗತನೆಯ ಹುಟ್ಟುವಾಗ ಯಾವ ದೇವರಿಗೆ ಗೊತ್ತಾಗ್ತದೆ? ಹೂ ಸುರಿಸಲಿಕ್ಕೆ ಯಾರು ಬರ್ತಾರೆ? ಊರಿನ ಹೊರಗಡೆ ಇರುವವರು ಹೂವು ಹಾಕ್ಲಿಕ್ಕೆ ಅವರು ನಮ್ಮ ಪ್ರಿಯರು ಇರ್ಬೇಕಲ್ಲ. ಹೂವು ಸುರಿಸೋದಿಲ್ಲ, ಬ್ಯಾಂಡ್ ಬೆಲೆ ಏನಿಲ್ಲ. ಆಮೇಲೆ ಮಗು ಹುಟ್ಟಿದಾಗ ಷಡ್ರಶೋಪೇತವಾದಂಥ ಹಣ್ಣುಗಳನ್ನು, ತಿಂಡಿಗಳನ್ನು ಎಲ್ಲ ತರ್ತಾರೆ, ತಂದು ದೇವರನ್ನು ಸ್ವಾಗತಿಸ್ಬೇಕಲ್ಲ. ಈ ಕೊರಗತನೆಯ ಹುಟ್ಟಿ ಅಮ್ಮ ಅಂತ ಬಡ ಹಾಕೊಂಡು ಮೈರಕ್ಕೆ ಹತ್ರ ಅವಳು ಪಾಪ ಅಡಿಗೆ ಮನೆ ಮಡಿಕೆಯನ್ನು ತೆಗೆದು ಒಂದೆಟ್ಟು ದಾಳ ಇಜ್ಜಿವಾಗ ಅಂತ ತೋರಿಸೋದು. ಈ ಪ್ರಾರ್ಥನೆಗಳ ಲೋಕದೃಷ್ಟಿ ಹೆಂಗಿದೆ ಅಂತ ನಿಮಗೆ ರಾಮಾಯಣ ಮಹಾಭಾರತಗಳ ಕಥೆ ಗೊತ್ತು. ಕೃಷ್ಣ ಹುಟ್ಟಿದ ಕೂಡಲೇ ದೇವರು ಅವನು. ಅಯ್ಯ ಮಣ್ಣು ತಿಂತೀಯನ ಬಾಯಿ ತೆರೆಯ ಅಂದ್ರೆ ಬಾಯಿ ತೆರೆದ್ರೆ ಅಮ್ಮನಿಗೆ 3 ಲೋಕವನ್ನು ತೋರಿಸಿದ ದೈವ. ಮಗುವಾಗಿರುವಾಗಲೇ ದೈವ ಕೊರಗತನಿಯ ಅಲ್ಲ. ಕಲ್ಪನೆಯಲ್ಲಿ ಕಟ್ಟಿದ ಕಥೆಗಳು ಅದ್ಭುತವೇ. ಆದ್ರೆ ಕೊರಗತನಿಯ ಬಡಾಪುಂಡಮ್ಮ ಅಂತ ಹೇಳಿದಾಗ ಅಮ್ಮ ಮಡಕೆ ತೆಗೆದು ನೋಡುವಾಗ ಅದ್ರಲ್ಲಿ ಒಂದು ಅಗಲು ಅನ್ನ ಕೂಡ ಇಲ್ಲ. ದಾದ ನಮಗೆ ದಾಳ ಹೆಚ್ಚು.
ಈಗ ಬಡ ಕುಡಮ್ಮ ಅಂತೇಳಿ ಅವನು ಹಸಿವಾಗ್ತದೆ ಅಮ್ಮ ಅಂತೇಳಿ ಆ ಕೊರಗ ತನಿಯ ದೇರಳಕಟ್ಟೆ ಅಂತ ಮಂಗಳೂರಿನ, ಅದು ಅವನ ಮೂಲ ಪಾಡ್ದನದಲ್ಲಿರೋದು. ಅಲ್ಲಿಂದ ನಡ್ಕೊಂಡು ಕದ್ರಿ ಹತ್ರ ಹೋಗ್ತಾನೆ. ಕತೆಗೆ ಬೇರೆ ಬೇರೆ ವರ್ಷನ್ಸ್ಗಳಿರ್ತದೆ, ತುಂಬ ಇದೆ, ನಾನು ಅದಕ್ಕೆಲ್ಲ ಹೋಗೋದಿಲ್ಲ. ಆದರೆ ಕದ್ರಿ ಹತ್ರ ಹೋಗುವಾಗ ಅವನಿಗೆ ಕದ್ರಿ ಮಂಜುನಾಥೇಶ್ವರ ದೇವಸ್ಥಾನದ ಮೇಲೆ ಒಂದು ಮಾಪಳದ ಹಣ್ಣು ಸಿಕ್ಕಿ. ಈಗ ನಮ್ಮ ರಿಷಬ್ ಶೆಟ್ಟಿ ಅವರು ಕೊರಗ ತನಿಯನ ಮೇಲೆ ಒಂದು ಸಿನಿಮಾ ಮಾಡ್ತಾರೆ. ಈ ಬಂಡವಾಳಶಾಹಿಗಳು ಸಣ್ಣ ದೈವಗಳನ್ನು ಕೈವಶ ಮಾಡಿಕೊಂಡಾಗ ದೈವಗಳ ಸ್ವರೂಪ ಬದಲಾಗುವ ರೀತಿ ಇದೆ, ಅದು ಅಧ್ಯಯನ ಯೋಗ್ಯವಾದ. ಅದು ಯಾವಾಗ ಜಾಸ್ತಿ ಬರ್ತದೆ ಅಂದರೆ ಒಂದು ಭೂತದ ಹುಟ್ಟಿನ ಸಂಧಿ ಬರುವಾಗ, ಆಯಾವನ್ನು ಹುಟ್ಟೊಂಡೆ ಅಂದಾಗ ಭೂತ, ಆಮೇಲೆ ಆಯ ಮಾಯಕಾಯೆ ಸೇರೆ ಆಗ ಜೋರು ಬರ್ತದೆ. ಉದಾಹರಣೆಗೆ ಕಲ್ಕುಡ ಕಲ್ಲುರ್ಪಿಯಲ್ಲಿ ಕಲ್ಕುಡದ ಅಪ್ಪ ಶಂಭು ಕಲ್ಕುಡ, ಅದು ಇಲ್ಲಿ ವೀರ ಕಲ್ಕುಡ ಕಾರ್ಕಳದ ಗೊಮ್ಮಟವನ್ನು ಕೆತ್ತ ಕತೆ. ಬಹಳ ಜನ ಹೇಳುವುದು ಪ್ರಾರ್ಥನೆಯಿಂದ ಪಾಡ್ದನ ಬಂತು ಎಂದು. ನಾನು ಅದರ ಪರವಾಗಿಲ್ಲ. ಮುಸಲ್ಮಾನ ಕಲ್ಚರ್ ಒಳಗಡೆ ಒಂದು ದೈವ ಹಾಗೆ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಅವರು ನಿರಾಕಾರ, ಅವ್ರ ಫೋಟೋ ಇಲ್ಲ, ಮೊಹಮ್ಮದ್ ಪೈಗಂಬರ್ನ ಫೋಟೋ ಇಲ್ಲ. ಯಾನ್ ಮಾನಸಿ ಸುಧೀರ್. ಕುಡ್ಲ ಇಸ್ ಅವರ್ ಸಿಟಿ, ಕುಡ್ಲ ದಕ್ಕಲು ಇಸ್ ಅವರ್ ಇಮೋಷನ್. ಕುಡ್ಲ ದಕ್ಕಲು ಚಾನಲ್ ತೂಲೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. Kudla is our city. Kudla Dakulu is our emotion.